ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ವಿಷಯವನ್ನು ತಾವು ಗಮನಿಸಿದ್ದೀರೋ ಅಲ್ವೋ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಎಲ್ಲಿ ಹೋದರು? ಕಳೆದ 25ನೇ ತಾರೀಕಿನಿಂದ ನವೆಂಬರ್ 25ನೇ ತಾರೀಕಿಂದ ಅಧಿವೇಶನಗಳು ನಡೀತಾ ಇದ್ದಾವೆ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ. ಸೋನಿಯಾ ಗಾಂಧಿ ಪರವಾಗಿ ನಿರಂತರವಾಗಿ ಮಲ್ಲಿಕಾರ್ಜುನ ಮೂರ್ತಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಕೆಳಗಡೆ ರಾಹುಲ್ ಗಾಂಧಿಯನ್ನು ಇನ್ನಿಲ್ಲದ ಹಾಗೆ ದೇಶದ್ರೋಹಿ ಅಂತ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದವರು ನಿರಂತರವಾಗಿ ಅವ್ರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವ ಸೋನಿಯಾ ಗಾಂಧಿ ಮೇಲೆ ಗುರುತರವಾದಂಥ ಆರೋಪ ಬಂದಿದೆಯೋ ಅಂಥ ಸೋನಿಯಾ ಗಾಂಧಿ ಒಬ್ಬ ರಾಜ್ಯಸಭಾ ಸದಸ್ಯೆಯಾಗಿ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗ್ತಾರೆ ಅಂದರೆ ಏನರ್ಥ? ಇದರ ಕುರಿತಾಗಿ ಇವತ್ತು ನೀವು ಚರ್ಚೆ ಮಾಡೋಣ. ಮೊದಲನೇದಾಗಿ ಎರಡು ವಿಷಯಗಳನ್ನು ನಾವಿಲ್ಲಿ ಪರಿಗಣಿಸಬೇಕು. ಮೊದಲೇದು, ಇಷ್ಟು ವರ್ಷಗಳ ಕಾಲ ಅಂದರೆ 2014ರಿಂದ 2024ರವರೆಗೂ ನಿರಂತರವಾಗಿ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದೆಂದು ಅಂತಂದರೆ ಯಾವುದೋ ಒಂದು ವಿಷಯವನ್ನು ಇಟ್ಕೊಳ್ಳೋದು, ತನ್ಮೂಲಕ ಸಂಸದೀಯ ಅಧಿವೇಶನಗಳು ನಡೆಯಲಾರದ ಹಾಗೆ ಸಂಪೂರ್ಣವಾಗಿ ಕಾರ್ಯಕಲಾಪಗಳು ವ್ಯರ್ಥ ಆಗುವ ಹಾಗೆ ನೋಡ್ಕೋತಾ ಇದ್ವು. ಯಾವಾಗಲೂ ಅದು ತನ್ನ ಮೇಲ್ಮೆಯನ್ನು ಮೆರಿತಿತ್ತೆ ವಿನಃ ಅಧಿಕಾರದಲ್ಲಿರುವಂಥ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ಳುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಮತ್ತು ಅಂಥ ಹೋರಾಟಕ್ಕೆ ತಾರ್ಕಿಕವಾಗಿ ಕೊನೆ ಕಾಣಿಸುವಂಥ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಲೇ ಇಲ್ಲ. ಇದಕ್ಕೆ ಕಾರಣ ಇದೆ. ಕಾರಣ ಏನಪ್ಪ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸ್ಟಾಲ್ವರ್ಡ್ಸ್ ಏನಿದ್ದಾರಲ್ಲ, ಉದಾಹರಣೆಗೆ ಸುಧಾಂಶು ತ್ರಿವೇದಿ, ಆಮೇಲೆ ಸಂಬಿತ್ ಪಾತ್ರ, ನಿಶಿಕಾಂತ್ ದುಬೆ, ಇವರೆಲ್ಲ ವಿಷಯಾಧಾರಿತ ಹೋರಾಟ ಮಾಡುವುದರಲ್ಲಿ ನಿಸ್ಸಿಮರಿವರು. ಸುಮ್ಮನೆ ಆರೋಪ ಮಾಡಲಿಕ್ಕೆ ಇವರಿಗೆ ಬರೋದಿಲ್ಲ. ಹೀಗಾಗಿ ಯಾವಾಗಲೂ ಇವರು ಫೇಲ್ಯೂರ್ ಆಗ್ತಿದ್ರೆ ವಿನಃ, ವಿಫಲರಾಗ್ತಿದ್ರೆ ವಿನಃ ಭಾರತೀಯ ಜನತಾ ಪಾರ್ಟಿ ಯಾಕೆ ಈ ರೀತಿಯಾಗಿ ತನ್ನ ಮೇಲೆ ದೋಷಾರೋಪಗಳನ್ನು ಹೊರಿಸಿಕೊಂಡು ಸುಮ್ಮನೆ ಇದೆ ಅಂತ ಇಡೀ ದೇಶದ ಜನರಿಗೆ ಅಸಹಾಯಕ ಮನಸ್ಥಿತಿ ತರುವ ಪರಿಸ್ಥಿತಿ ಬರ್ತಾಯಿತ್ತು. ಮೊದಲನೇ ಸಲ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದ ರೀತಿಯಲ್ಲಿ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತು. ಈ ಸಲ ಮೊದಲ 5-6 ದಿವಸ ಮೇಲ್ಮೆಯನ್ನು ಮೆರೆದದ್ದು ಕಾಂಗ್ರೆಸ್ ಪಾರ್ಟಿ. ಅದಾನಿ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡುತ್ತೆ, ಸಭಾತ್ಯಾಗ ಮಾಡುತ್ತೆ. ಕೊನೆಗೆ TMC ಹಾಗೂ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಹೊರಗಡೆ ಉಳಿತಾವೆ, ಕಾಂಗ್ರೆಸ್ ಜೊತೆ ಸೇರಿಕೊಳ್ಳೋದಿಲ್ಲ ಹೋರಾಟದಲ್ಲಿ. ನೋಡಿ, ಅಖಿಲೇಶ್ ಯಾದವ್ 32 ಸಂಸತ್ ಸದಸ್ಯರ ಬೆಂಬಲ ಇದೆ. TMCಗೆ ಮಮತಾ ಬೇಗಂ ಅವರಿಗೆ 27 ಸಂಸತ್ ಸದಸ್ಯರನ್ನ ಹೊಂದಿರುವಂಥ ಪಾರ್ಟಿ. ಎರಡು ಪ್ರಮುಖ ಪಕ್ಷಗಳು ಹಿಂದೇಟು ಹಾಕ್ತವೆ ಅಟ್ಯಾಕ್ ಮಾಡಲಿಕ್ಕೆ. ಅಖಿಲೇಶ್ ಯಾದವ್ ಹೇಳ್ತಾರೆ, ಸಂಬಲ್ ಬಗ್ಗೆ ಮಾತಾಡಿ ನೀವು ಅದಾನಿ ಬಗ್ಗೆ ಮಾತಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಇವರು TMC ಅವ್ರು ಹೇಳ್ತಾರೆ, ಪಶ್ಚಿಮ ಬಂಗಾಳದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಅದಾನಿ ಅಂತ ಅಂದ್ಕೊಂಡು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಏಕಾಂಗಿ ಆಗಿಬಿಡುತ್ತೆ ಕಾಂಗ್ರೆಸ್ ಪಕ್ಷ, ಹೋರಾಟ ಮಾಡೋದರಲ್ಲಿ ವಿಫಲ ಆಗುತ್ತೆ. ತಕ್ಷಣ ಅವ್ರ ಮೇಲೆ ದಾಳಿ ಮಾಡಿದ್ಯಾರು? ನೇರವಾಗಿ ನಿಶಿಕಾಂತ್ ದುಬೆ. 10 ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಗೆ ಕೇಳ್ತಾರೆ. 10ಕ್ಕೆ 10 ಪ್ರಶ್ನೆಗೆ ಉತ್ತರ ಹೇಳುವುದರಲ್ಲಿಯೂ ಕೂಡ ರಾಹುಲ್ ಗಾಂಧಿ ವಿಫಲರಾಗ್ತಾರೆ. ಹೀಗಾಗಿ ಸಂಸತ್ತಿನ ಹೊರಗಡೆ ಬೀದಿಯಲ್ಲಿ ನಿಂತು ರಂಪಾಟ ಮಾಡ್ತಾರೆ, ಬೀದಿ ನಾಟಕ ಮಾಡ್ತಾರೆ, ಟೇಪ್ ರೆಕಾರ್ಡರ್ ಹಿಡ್ಕೊಂಡು ಪತ್ರಕರ್ತನ ವೇಷವನ್ನು ಧರಿಸ್ತಾರೆ, ಮುಖವಾಡ ಹಾಕಿ ಅದಾನಿ ಮೋದಿಯನ್ನು ತೋರಿಸ್ತಾರೆ ವಿನಃ ಸಂಸತ್ ಅಧಿಕಾರದಲ್ಲಿರುವಂಥ ಪಕ್ಷವನ್ನು ಎದುರಿಸುವುದರಲ್ಲಿ ವಿಫಲರಾಗ್ತಾರೆ. ಆ ಕಡೆ ಮೇಲ್ಮನೆಗೆ ಹೋದರೆ ರಾಜ್ಯಸಭಾ ಸದಸ್ಯ ಆಗಿದ್ದವರು ಸೋನಿಯಾ ಗಾಂಧಿ ಅವರು ತಾವು ಗೆಲ್ಲೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ರಾಜಸ್ಥಾನದ ಮೂಲಕ ರಾಜ್ಯಸಭಾ ಸದಸ್ಯ ಆದವರು. ಇನ್ನೂ ನಾವು ಅಧಿಕಾರವನ್ನು ಹಿಡ್ಕೊಂಡೇ ಇರಬೇಕು, ನಾನು ಇನ್ನೂ ಸಕ್ರಿಯವಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಯಾಕೆ ಹಾಗೆ ಅಂದ್ಕೊಂಡ್ರು ಅಂದರೆ 2004ರಿಂದ 2014ರವರೆಗೂ ಇವರಿಗೆ ಆಧಿಪತ್ಯ ಮಾಡಿ ಅಭ್ಯಾಸ ಇದೆ. ಇವರು ನಾವೇನಿದ್ರು ಅಧಿಕಾರ ಮಾಡುವವರು ಅನ್ನುವಂಥ ಮನಸ್ಥಿತಿಯಲ್ಲಿರುವವರು. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ, ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಮತ್ತೆ ವಿಫಲ ಆಗತ್ತೆ ನಮ್ಮನ್ನು ಎದುರಿಸುವುದರಲ್ಲಿ, ನಾವು ಇದೇ ರೀತಿ ಸರ್ಕಸ್ ಮಾಡ್ಕೊಂಡಿರೋಣ ಅನ್ನುವಂಥ ರೀತಿಯಲ್ಲಿ ಅವರು ಈ ಬಾರಿ ಸದಸ್ಯರಾಗ್ತಾರೆ. ಆದರೆ ಅವರ ದುರ್ದೈವಕ್ಕೆ ಇದ್ದಕ್ಕಿದ್ದ ಹಾಗೆ ಸೊರೋಸ್ ಸಂಘಟನೆಯ ಜೊತೆ ಇವರು ಇನ್ನೊಂದು ಸಂಘಟನೆಯಲ್ಲಿ ಸಹ ಅಧ್ಯಕ್ಷೆಯಾಗಿರುವಂಥ ಮಾಹಿತಿ ಬಂದ್ಬಿಡುತ್ತೆ. ಅದರ ಕುರಿತಾಗಿ ದಾಖಲಾತಿಗಳ ಸಮೇತ ಜಗತ್ ಪ್ರಕಾಶ್ ನಡ್ಡಾ ಅವರು ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ ಇದರ ಕುರಿತು ಚರ್ಚೆ ಆಗುತ್ತೆ, ರಾಜ್ಯಸಭೆಯಲ್ಲಿ ಚರ್ಚೆ ಆಗುತ್ತೆ. ಸ್ವತಃ ಸಂಬಿತ್ ಪಾತ್ರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಇದರ ಕುರಿತು. ಯಾವಾಗ ಈ ರೀತಿ ದಾಳಿ ಆಗುತ್ತೋ ದಿಕ್ಕೆಟ್ಟು ಹೋದವರು ಸೋನಿಯಾ ಗಾಂಧಿ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಮಗೆ ಈ ರೀತಿ ವಿಪಕ್ಷಗಳ ದಾಳಿ ರೀತಿಯಲ್ಲಿ ಆಡಳಿತ ಪಕ್ಷ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅನ್ನುವಂಥ
ಒಂದು ಲವಲೇಶವೂ ಅವರ ಮನಸ್ಸಿನಲ್ಲಿ ಊಹೆ ಕೂಡ ಇರೋದಿಲ್ಲ. ನಾವು ಇಷ್ಟು ವರ್ಷ 2014ರಿಂದ 24ರವರೆಗೂ ಯಾವ ರೀತಿ ಆಕ್ರಮಣಕಾರಿಯಾಗಿ ನಡ್ಕೊಂಡ್ವೋ, ದಾಳಿಯನ್ನು ಮಾಡ್ತಾ ಇದ್ವೋ, ಅದೇ ರೀತಿ ಮಾಡಬಹುದು, ನಾವು ನಮ್ಮದೇ ಆಟ ಆಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಒಂದು ನೆನಪಿಟ್ಕೋಬೇಕು ನಾವೇನಪ್ಪ ಅಂತಂದರೆ, ಗಾಂಧಿ ಪರಿವಾರದಲ್ಲಿ ಯಾವಾಗಲೂ ಇಬ್ಬಿಬ್ಬರು ಹೋರಾಟಕ್ಕೆ ಸಜ್ಜಾಗುವಂಥದ್ದು. ನೀವು ಗಮನಿಸಿ ನೋಡಿ, ಜವಾಹರ್ಲಾಲ್ ನೆಹರು ಇದ್ದಾಗ ಜೊತೆಗೆ ಇಂದಿರಾ ಪ್ರಿಯದರ್ಶಿನಿ ಅವ್ರನ್ನ ಜೊತೆಗೆ ಇಟ್ಕೋತಾ ಇದ್ರು. ಅಂದರೆ ಇಂದಿರಾ ಗಾಂಧಿ ಅವರು ಚಿಕ್ಕವರಿದ್ದಾಗಿಂದ ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಓಡಾಡ್ಕೊಂಡಿದ್ರು. ಅವರ ಎಲ್ಲ ಚಟುವಟಿಕೆಗಳನ್ನು ಅರೆದು ಕುಡಿದಂಥವರು ಇಂದಿರಾ ಪ್ರಿಯದರ್ಶಿನಿ ಅಲಿಯಾಸ್ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು ಏನು ಮಾಡಿದರು, ಇಂದಿರಾ ಗಾಂಧಿ ತಾವು ಏಕಾಂಗಿ ಆಗ್ಬಿಡ್ತೀನಿ ಅಂತ ಗೊತ್ತಾದ ತಕ್ಷಣ ಸಂಜಯ್ ಗಾಂಧಿಯನ್ನು ಜೊತೆಗೆ ಇಟ್ಕೊಂಡ್ರು. ಸಂಜಯ್ ಗಾಂಧಿ ಜೊತೆ ಸೇರಿ ಹಿನ್ನೆಲೆಯಲ್ಲಿ ಸಂಜಯ್ ಗಾಂಧಿ ಬೇಕಾದಂಥ ಎಲ್ಲ ಪಿತೂರಿಗಳನ್ನು, ಕುತಂತ್ರಗಳನ್ನು ಮಾಡಿಕೊಂಡು ಅಧಿಕಾರವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೋತಾ ಇದ್ರು. ಹೊರಗಡೆ ಇಂದಿರಾ ಗಾಂಧಿ ಮುನ್ನೆಲೆಯಲ್ಲಿ ಇರ್ತಿದ್ರು. ಸಂಜಯ್ ಗಾಂಧಿ ಅವರು ಅಪಘಾತದಲ್ಲಿ ನಿಧನರಾಗ್ತಾರೆ. ಅದಾದ ತಕ್ಷಣ ಆ ಜಾಗಕ್ಕೆ ಪೈಲಟ್ ಆಗಿದ್ದಂಥ ರಾಜೀವ್ ಗಾಂಧಿಯನ್ನು ಕರ್ಕೊಂಬರ್ತಾರೆ ಇಂದಿರಾ ಗಾಂಧಿ ಅವರು. ಅಂದರೆ ಒಬ್ಬರೇ ತಾವು ಇದನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ರಾಜೀವ್ ಗಾಂಧಿ ಯಶಸ್ವಿ ಆಗೋದಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ದಾಳಿಕೋರನಾಗೋದಿಲ್ಲ ಅಂತ ಯಾವಾಗಲೂ ಇಂದಿರಾ ಗಾಂಧಿಗೆ ಬೇಸರ ಇರುತ್ತೆ. ಅಷ್ಟರಲ್ಲಿ ಅವರ ಹತ್ಯೆ ಆಗಿಬಿಡುತ್ತೆ. 1999ರಲ್ಲಿ ಸೋನಿಯಾ ಗಾಂಧಿ ಮುನ್ನೆಲೆಗೆ ಬರ್ತಾರೆ, ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ. ಅದಾದ ಮೇಲೆ ಅವ್ರು ಏನು ಮಾಡ್ತಾರೆ, 2004ರಲ್ಲಿ ರಾಹುಲ್ ಗಾಂಧಿಯನ್ನು ಜೊತೆ ಕರ್ಕೊಂಬರ್ತಾರೆ. 20 ವರ್ಷ ಆಯ್ತು ಅಲ್ಲಿಗೆ. ಈಗ ರಾಹುಲ್ ಗಾಂಧಿ ಏಕಾಂಗಿ ಆಗಿಬಿಡ್ತಾರೆ. ನನಗೆ ಅನಾರೋಗ್ಯ ಇದೆ, ನಂದಿನ ಕಷ್ಟ ಅಂತ ಗೊತ್ತಾದ ತಕ್ಷಣ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಅವ್ರ ಜೊತೆ ಜೋಡಿಸುವ ಪ್ರಯತ್ನ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಮುಂದಿನ 10 ವರ್ಷಗಳಲ್ಲಿ ಪ್ರಿಯಾಂಕಾ ವಾಡ್ರಾ ಅವರ ಪತಿ ರಾಬರ್ಟ್ ವಾಡ್ರಾ ಮುನ್ನೆಲೆಗೆ ಬರ್ತಾರೆ. ರಾಜಕಾರಣದಲ್ಲಿದ್ದು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಡ್ತಾರೆ. ಅದಾದ ಕೂಡಲೇ ರೆಹಾನ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಅವರ ಮಗ ಬರ್ತಾರೆ. ಅವರು ರಾಜಕಾರಣಕ್ಕೆ ಬಂದು ಇನ್ನಷ್ಟು ಕಲುಷಿತಗೊಳಿಸುವ ಕೆಲಸವನ್ನು ಮಾಡ್ತಾರೆ. ಈಗ ಅದಿರಲಿ, ಒಂದು ಕಡೆ ಇರಲಿ. ಈಗ ಮಾತಾಡ್ತಾ ಇರೋದು ಸೋನಿಯಾ ಗಾಂಧಿ ಬಗ್ಗೆ. ಯಾಕೆ ಈ ರೀತಿ ಸೋನಿಯಾ ಗಾಂಧಿ ಅವರು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾರೆ? ಸೋನಿಯಾ ಗಾಂಧಿ ನಾಪತ್ತೆ ಆಗಲಿಕ್ಕೆ 2-3 ಕಾರಣಗಳಿದೆ. ಮೊದಲನೇದಾಗಿ, ಶೃಂಗಸಭೆಗೆ ಹೋದಂಥ ನರೇಂದ್ರ ಮೋದಿ ಅವರ ಕೈಗೆ ಜಾರ್ಜಿಯಾ ಮೆಲೋನಿ ಅವರು ಒಂದು ಫೈಲನ್ನು ಕೊಡ್ತಾರೆ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಕೇಸನ್ನು ಪುನರ್ ಓಪನ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳು ನರೇಂದ್ರ ಮೋದಿ ಕೈಗೆ ಸಿಗ್ತವೆ. ನರೇಂದ್ರ ಮೋದಿ ಮಾರನೇ ದಿವಸ ಅದನ್ನು ಆಸ್ಫೋಟಿಸುವುದಿಲ್ಲ. ಅದಕ್ಕಾಗಿ ಮುಹೂರ್ತವನ್ನು ನಿಗದಿಪಡಿಸಲಿಕ್ಕೆ ಎತ್ತಿಟ್ಕೋತಾರೆ. ಯಾವ ಸಂದರ್ಭದಲ್ಲಿ ಯಾವ ಬಾಣ ಬಿಡಬೇಕು ಅಂತ ನರೇಂದ್ರ ಮೋದಿ ಅಮಿತ್ ಶಾಗಿಂತ ಚೆನ್ನಾಗಿ ಈ ದೇಶದಲ್ಲಿ ಬಹುಶಃ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದ ಮೇಲೆ ಕಳೆದ ವಾರ ಇದ್ದಕ್ಕಿದ್ದ ಹಾಗೆ ಬೋಫೋರ್ಸ್ ಹಗರಣದ ಕುರಿತಾಗಿ ತನಿಖೆಯನ್ನು ಮಾಡಬೇಕು, ಪುನರ್ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ನಡೀತಾ ಇದ್ದಾವೆ. ಮೂರನೇದಾಗಿ, ಇದ್ದಕ್ಕಿದ್ದ ಹಾಗೆ ಫ್ರಾನ್ಸಿನ ಒಂದು ಪತ್ರಿಕೆಯಲ್ಲಿ ಬಂದಂಥ ವಿಚಾರದ ಮೂಲಕ ಯಾವ ಸೋನಿಯಾ ಗಾಂಧಿ ಕಾಶ್ಮೀರವನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನುವಂಥ NGO ಸಂಸ್ಥೆಯ ಜೊತೆ ಆಕೆ ನಿಕಟವರ್ತಿಯಾಗಿರುವುದು, ಸಹ ಅಧ್ಯಕ್ಷೆಯಾಗಿರುವಂಥ ಪುರಾವೆಗಳು ಭಾರತೀಯ ಜನತಾ ಪಾರ್ಟಿಗೆ ಲಭ್ಯ ಆಗ್ತವೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಂಥ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯ ಮೇಲೆ ದಾಳಿಯನ್ನು ಶುರು ಮಾಡುತ್ತೆ. ರಾಜ್ಯಸಭೆಯಲ್ಲಿ ಅದರ ರಾಷ್ಟ್ರೀಯ ಅಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸ್ವತಃ ಜಗತ್ ಪ್ರಕಾಶ್ ನಡ್ಡಾ ಅವರು ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ಸಂಸದೀಯ ಸಚಿವರಾದಂಥ ಕಿರಣ್ ರಿಜಿಜು ದಾಖಲಾತಿಗಳ ಸಮೇತ ತಾಯಿ ಮಗನನ್ನು ನಿರಂತರವಾಗಿ ಪ್ರಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರ ಮೇಲೆ. ನೀವು ದೇಶದ್ರೋಹಿಗಳು, ನಿಮ್ಮಿಂದ ಈ ದೇಶದಲ್ಲಿ ಭ್ರಷ್ಟಾಚಾರ ಹಗರಣ ನಡೆದಿದೆ. ಇದರ ಮಧ್ಯೆ ಇನ್ನೊಂದು ವಿಷಯ ವೈರಲ್ ಆಗುತ್ತೆ. ಅದೇನಪ್ಪ ಅಂತಂದರೆ, ಐ ವಿಲ್ ಲೆಟ್ ಹಿಮ್ ಡೌನ್ ಅಂತ ಹೇಳಿದಂಥ ಸೊರೋಸ್ ಅವರ ಒಂದು ಸ್ಟೇಟ್ಮೆಂಟ್ ಅದಾನಿ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಪಡೆದುಬಿಡುತ್ತೆ. ಅಡಾನಿಯನ್ನು ಟಾರ್ಗೆಟ್ ಇವರು ಮಾಡಿದ್ದು, ಈ ಕುಟುಂಬದವರು ಮಾಡಿದ್ದು ಉದ್ದೇಶ ಏನಂದರೆ, ಭಾರತದ ಮೊದಲನೇದಾಗಿ ಆರ್ಥಿಕತೆ ಕುಸಿಯಬೇಕು. ಎರಡನೇದಾಗಿ, ಅಡಾನಿ ಯಾವ ಚೈನಾಗೆ ಭಾಳ ದೊಡ್ಡ ಸಂಚಕಾರವಾಗಿ ನಿಂತಿದ್ದಾರೋ ಅವರನ್ನು ಹಣಿಯುವ ಮೂಲಕ ಚೈನಾದ ವ್ಯಾಪಾರವನ್ನು ಇಂಪ್ರೂವ್ ಮಾಡಲಿಕ್ಕೆ, ಅವರ ಟೆಂಡರ್ಗಳಾಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನ ಮಾಡುವಂಥ ನಿಟ್ಟಿನಲ್ಲಿ ಇವರು ನಿರಂತರವಾಗಿ ಅಡಾನಿಯನ್ನು ದಾಳಿ ಮಾಡ್ತಾ ಇದ್ದಾರೆ ಅನ್ನೋಂಥ ಪುರಾವೆಗಳು ಸಾಕ್ಷಿ ಸಮೇತ ಭಾರತೀಯ ಜನತಾ ಪಾರ್ಟಿಗೆ ಸಿಗ್ತವೆ. ನಾ ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ ಏನಂತ, ಭಾರತೀಯ ಜನತಾ ಪಾರ್ಟಿಗೆ ವಿಷಯಾಧಾರಿತ ಹೋರಾಟ ಮಾಡಿ ಗೊತ್ತೇ ವಿನಃ ಸುಳ್ಳೇ ದಾಳಿ ಮಾಡಿದಾಗ ಅದನ್ನು ತಪ್ಪಿಸಿಕೊಳ್ಳಿಕ್ಕೂ ಬರೋದಿಲ್ಲ. ಆ ರೀತಿ ಸುಳ್ಳು ದಾಳಿ ಮಾಡಲಿಕ್ಕೂ ಇವರು ಯಾರಿಗೂ ಬರೋದಿಲ್ಲ. ಆದರೆ ಈಗ ಸರ್ಕಾರ ಬೇಹುಗಾರಿಕೆಯ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡುತ್ತೆ. ಇವರನ್ನು ಬಿಡಬಾರ್ದು, ಬಿಟ್ಟರೆ ನಮ್ಮನ್ನು ಉಳಿಲಿಕ್ಕೆ ಬಿಡೋದಿಲ್ಲ ಅಂತ ಗೊತ್ತಾಗತ್ತೆ ನರೇಂದ್ರ ಮೋದಿ ಅವರಿಗೆ. ಹೀಗಾಗಿ
ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಮಗ, ಇಬ್ಬರ ಮೇಲೆ ನಿರಂತರವಾದ ದಾಳಿ ಶುರುವಾಗುತ್ತೆ. ಈ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸೋನಿಯಾ ಗಾಂಧಿಯವರು ವಿದೇಶಗಳ ತಮ್ಮ ಸಂಪರ್ಕಗಳನ್ನು ಬಳಸಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲಿಯೂ ಸದ್ಯಕ್ಕೆ ನಿಮಗೆ ಲಭ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಎಂಥ ತಂತ್ರಗಾರಿಕೆ ಇರುವಂಥವರು ಅಂದರೆ, ಒಂದು ಕಡೆ ಇಟಲಿ, ಇನ್ನೊಂದು ಕಡೆ ಯುನೈಟೆಡ್ ಕಿಂಗ್ಡಮ್, ಮತ್ತೊಂದು ಕಡೆ ಅಮೇರಿಕಾ, 3 ಕಡೆಯ ಸಂಪರ್ಕಗಳ ಮೂಲಕ ಆಕೆ ಬಲೆ ಹೆಣಿತಾ ಇರುವುದಂತೂ 100ಕ್ಕೆ 100ರಷ್ಟು ದಿಟ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.